ನೋಡಿ, ಈ ಒಂದು ವಿಚಿತ್ರ ಮಾನಸಿಕ ಸಮಸ್ಯೆ ಏನಿದೆಯಲ್ಲ, ಮನ್ಸಿಗೆ ಭಾರಿ ಬೇಜಾರು ಮಾಡಿಬಿಡುತ್ತೆ. ಯಾಕಂತ ಹೇಳಿದ್ರೆ ದಿನ ಮನೆ ಮಂದಿ ಎಲ್ಲ ನೋಡಿ ಸಾಕಾಗೋಗ್ಬಿಟ್ಟಿರ್ತಾರೆ. ನನ್ನಲ್ಲೊಬ್ಬರು ಡಾಕ್ಟ್ರು ಬರ್ತಾರೆ. ಅವರಿಗೆ ಓವರ್ ಹೈಜಿನಿಕ್ ಕಾನ್ಷಿಯಸ್ ಜಾಸ್ತಿ ಆಗಿ 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 ಏನಾಗಿದೆ ಅಂತ ಹೇಳಿದ್ರೆ, ಬರೀ ಕೈ ತೊಳೆಯೋದು, ಎಲ್ಲಿ ನನಗೆ ವೈರಸ್ ಹತ್ಕೊಂಡ್ಬಿಡುತ್ತೆ, ಎಲ್ಲಿ ನನಗೆ ಬ್ಯಾಕ್ಟೀರಿಯಾ ಹತ್ಕೊಂಡ್ಬಿಡುತ್ತೆ, ಎಲ್ಲಿ ನಾನು ಇನ್ಫೆಕ್ಷನ್ ತೊಗೊಂಡು ಮನೆಗೆ ಹೋಗ್ಬಿಡ್ತೀನಿ ಅನ್ನೋದು ಭಯ. ಆ ಒಂದು ಗೀಳೇನಿದೆಯಲ್ಲ, ಮನಸ್ಸಿನ ಗೀಳು ಪದೇ 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 ಅವ್ರಿಗೆ ಬರ್ತಾ ಇದೆ ಮೈಂಡಲ್ಲಿ. ಅದಕ್ಕೆ ಅಬ್ಸೆಷನ್ ಅಂತ ಕರಿತೀವಿ. ಇದು ಒಂದು ವಿಚಿತ್ರವಾದ ಒಂದು ಮಾನಸಿಕ ಸ್ಥಿತಿ. ಇಲ್ಲಿ ಒಂದೇ ವಿಚಾರ, ಒಂದೇ ವಿಷಯ, ಕೈ ತೊಳಿಬೇಕು, ನನ್ನ ಕೈಗೇನೋ ಆಗಿಬಿಟ್ಟಿದೆ, ನನ್ನ ಕೈ ಗಲೀಜು ಹತ್ಕೊಂಡ್ಬಿಡುತ್ತೆ, ಅಥವಾ ನನಗೆ ಏನೋ ಇನ್ಫೆಕ್ಷನ್ ಕ್ರಾಸ್ ಆಗಿಬಿಡ್ಬೋದು ಅನ್ನೋದು, ಅಥವಾ ಬೇರೆ ಬೇರೆ ಥರ ಇನ್ಫೆಕ್ಷನ್ ಥರನೇ ಧೂಳು ಹತ್ಬೋದು, ಅಥವಾ ಏನಾದರೂ ನನಗೆ ಸಮಸ್ಯೆ ಆಗ್ಬೋದು, ನನ್ನ ಕಡೆಯಿಂದ ಬೇರೆಯವ್ರಿಗೆ ಸಮಸ್ಯೆ ಆಗ್ಬೋದು. ಈ ರೀತಿ ಯೋಚನೆ ಮಾಡ್ತಾ 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 ಈ ಅಬ್ಸೆಷನ್ ಏನಿದೆ ತಲೆಯಲ್ಲಿ ಒಳಗಡೆ ಹೋಗಿ ಪದೇ 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 ಕೈ ತುಳಿತಾ ಹೋಗ್ತಾರೆ. ಇದಕ್ಕೆ ಅಬ್ಸೆಷನ್ ಮೈಂಡಿಗೆ ಬರುತ್ತೆ ಫಸ್ಟು, ಆಮೇಲೆ ಅದನ್ನು ಆ್ಯಕ್ಟ್ ಮಾಡ್ತಾರೆ. ಆ್ಯಕ್ಟ್ ಮಾಡೋದಂಗೆ ಅಂತ ಹೇಳಿದ್ರೆ, ಹೋಗ್ತಾರೆ ನಲ್ಲಿ ಕೆಳಗಡೆ ಹಗಲೆಲ್ಲ ಕೈ ತೊಳೆಯೋದು, ಸೋಪ್ ಹಚ್ಕೊಳೋದು, ಕೈ ತೊಳೆಯೋದು, ಸೋಪ್ ಹಚ್ಕೊಳೋದು, ಕೈ ತೊಳೆಯೋದು ಮಾಡ್ತಾ ಹೋಗ್ತಾರೆ. ಇದಕ್ಕೆ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಕರಿತೀವಿ. ಇದು ಒಂದು ಗೀಳು ಚಾಂಚಲ್ಯ, ಸೊ ಆಂಗ್ಸೈಟಿಯ ಒಂದು ಭಾಗ ಆಗಿರುತ್ತೆ. ಸರಿಯಾದ ರೀತಿಯಲ್ಲಿ ಕೌನ್ಸಿಲಿಂಗ್ ಮತ್ತು ಚಿಕಿತ್ಸೆ ಬೇಕೇ ಬೇಕಾಗಿರುತ್ತೆ ಇದರಲ್ಲಿ. ಸೊ ಎಷ್ಟೋ ಜನ ನಾವು ನೋಡಿದ್ದೀವಿ, ಪೇಷಂಟ್ಸ್ ಕೈ ಗಾಯ ಎಲ್ಲ ಮಾಡ್ಕೊಂಡ್ಬಂದಿರ್ತಾರೆ. ಸೊ ಇದಕ್ಕೆ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ಗಳು ಇತ್ತೀಚಿನ ಮೆಡಿಕಲ್ ಸೈನ್ಸ್ಗಳಲ್ಲಿದೆ. ಈ ಥರದ ಸಮಸ್ಯೆ ಯಾರಿಗಾದರೂ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫ್ರೆಂಡ್ಸಲ್ಲಿ ಕಂಡು ಬಂದರೆ ದಯವಿಟ್ಟು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡಿಸೋ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಹಾಗೆ ಕೆಲವು ಅಬ್ಸೆಷನ್ ಹೆಂಗೆ ಅಂತ ಹೇಳಿದ್ರೆ, ಆಗಲೆಲ್ಲ ದೇವ್ರು ನೋಡ್ತೀನಿ ಕೈ ಮುಗಿಯೋದು, ಮುಂದೆ ಹೋಗ್ತಾರೆ ಮತ್ತು ವಾಪಸ್ ಬರ್ತಾರೆ, ಕೈ ಮುಗಿತಾರೆ, ಮುಂದೆ ಹೋಗ್ತಾರೆ ವಾಪಸ್ ಬರ್ತಾರೆ, ಕೈ ಮುಗಿತಾರೆ. ಕೈ ಮುಗಿದ್ರೆ ನನ್ನ ಒಂದು ಭಕ್ತಿ ರೀಚ್ ಆಗಿದೆಯೋ ಇಲ್ಲೋ ಅಂತ ಒಂದು ಅಬ್ಸೆಷನ್ ಥಾಟ್ಸ್. ಆ ರೀಚ್ ಆಗಿದೆಯೋ ಇಲ್ಲೋ ಅನ್ನೋದಕ್ಕೋಸ್ಕರ ಮತ್ತೆ ರೀಚೆಕ್ ಮಾಡೋದು ಕಂಪಲ್ಷನ್. ಮತ್ತೆ ಬರ್ತಾರೆ, ಕೈ ಮುಗಿತಾರೆ. ಎಲ್ಲಾದರೂ ಗಾಡಿಯಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ, ದೇವಸ್ಥಾನದ ಮುಂದೆ ಹೋಗ್ತಿರ್ತಾರೆ, ಅಲ್ಲಿ ಗಾಡಿ ನಿಲ್ಲಿಸ್ತಾರೆ, ಕೈ ಮುಗಿತಾರೆ, ಮತ್ತೆ ಗಾಡಿ ಎತ್ತುತ್ತಾರೆ, ಸಮಾಧಾನ ಆಗಲ್ಲ, ಮತ್ತೆ ಗಾಡಿ ನಿಲ್ಲಿಸ್ಬಿಟ್ಟು ಒಂದು 20ರಿಂದ 30 ಸಲ ಕೈ ಮುಗಿಯುವಂಥದ್ದು. ಕೈ ತೊಳೆಯೋದಷ್ಟೇ ಅಲ್ಲ, ಕೈ ಮುಗಿಯೋದಷ್ಟೇ ಅಲ್ಲ, ದೇವರಿಗೆ ಬಾಗಿಲನ್ನ 20 ಸಲ ಚೆಕ್ ಮಾಡೋವಂಥದ್ದು. ನಾನು ಬಾಗಿಲು ಹಾಕಿದ್ನೋ ಎಲ್ಲೋ ರಾತ್ರಿ, ಸೊ ಗ್ಯಾಸ್ನ ಆಗಲೆಲ್ಲ ಚೆಕ್ ಮಾಡೋವಂಥದ್ದು. ಈ ಥರ ಅಬ್ಸೆಷನ್ಸ್ಗಳು ತುಂಬಾ ಆಗ್ತಾ ಬರುತ್ತೆ. ಈ ಅಬ್ಸೆಷನ್ ಅಂದರೆ ಅನ್ನೆಸೆಸರಿ ಬೇಡದಾಗಿರೋಂಥ ಥಾಟ್ಸ್ಗಳು. ಇದು ಬರ್ತಾ ಹೋದಂಗೂ ಈ ಕಂಪಲ್ಷನ್, ಅದಕ್ಕೆ ತಕ್ಕಂಗೆ ಒಂದು ಆ್ಯಕ್ಟ್ಗಳು ಬರ್ತಾ ಹೋಗುತ್ತೆ ಮೈಂಡಲ್ಲಿ. ಇದನ್ನು ಮಾಡಬೇಕು ಎಷ್ಟು ಸಲ ಮಾಡಿದ್ರು ಸಮಾಧಾನ ಇಲ್ಲ ಮಾಡ್ತಾ ಇರ್ತಾರೆ. ಸೊ ಇದು ಒಂದು ಗೀಳು ಚಂಚಲ್ಯ ಆಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಇದು ಮೇಜರ್ ಮೆಂಟಲ್ ಇಲ್ನೆಸ್ ಅಂತೂ ಅಲ್ಲ, ಮೇಜರ್ ಕಾಯಿಲೆ ಅಲ್ಲ, ಆದರೆ ಸಣ್ಣ ಒಂದು ಮಾನಸಿಕ ಪರಿಸ್ಥಿತಿ. ಇದನ್ನು ಟ್ರೀಟ್ ಮಾಡ್ಬೋದು, ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು. ಸರಿಯಾದ ರೀತಿಯ ಟ್ರೀಟ್ಮೆಂಟ್, ಸರಿಯಾದ ರೀತಿಯ ಡಾಕ್ಟರ್, ಸೈಕ್ಯಾಟ್ರಿಸ್ಟ್ ಅಥವಾ ನಿಮ್ಮ ಆಪ್ತ ವೈದ್ಯರು ಯಾರಿರ್ತಾರೆ ಅವರುಗಳು ಇದನ್ನು ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡ್ತಾರೆ. ಖಂಡಿತವಾಗಲೂ ವಾಸಿ ಆಗುವಂಥ ಸಮಸ್ಯೆ. ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ ಇದು ಸರ್ವೇ ಸಾಮಾನ್ಯವಾದ ಒಂದು ಸಮಸ್ಯೆ ಆಗಿಬಿಟ್ಟಿದೆ ಇತ್ತೀಚಿನ ಕಾಲದಲ್ಲಿ. ಒಂದು ಹುಡುಗಿ 14 ವರ್ಷದ 9ನೇ ಕ್ಲಾಸ್ ಹುಡುಗಿ ಏನು ಮಾಡಿದಾಳೆ, ಪ್ರತಿದಿನ ಅವರಪ್ಪ ಕಾರಲ್ಲಿ ಬಿಡ್ತಿದ್ರು. ಒಂದು ದಿವಸ ಅವರಪ್ಪ ಊರಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಅವಳು ಸಿಟಿ ಬಸ್ ಹತ್ಕೊಂಡು ಹೋಗಿದ್ದಾಳೆ. ಹಿಂದ್ಗಡೆಯಿಂದ ಯಾರೋ ಒಬ್ಬ ಚಿಂದಿ ಬಟ್ಟೆ ಹಾಕೊಂಡಿರೋಂಥ ಗಲೀಜು ವಾಸನೆ ಇರುವಂಥ ಒಂದೊಬ್ಬ ವ್ಯಕ್ತಿ ಸಡನ್ನಾಗಿ ಏನಾಗ್ತಾನೆ, ಅವಳು ನಿಂತ್ಕೊಂಡಾಗ ಬಸ್ಸಲ್ಲಿ ರಶ್ ಇದ್ದಿದ್ದ ಕಾರಣ ತಾಕ್ಸಿದಾನೆ ಮೈಗೆ. ಆ ಕ್ಷಣದಿಂದ ಹುಡುಗಿ, ಚೆನ್ನಾಗಿರುವಂಥ ಹುಡುಗಿ, ನಾರ್ಮಲ್ ಮೆಂಟಲ್ ಸ್ಟೇಟಸ್ ಇರುವಂಥ ಹುಡುಗಿ ಮನೆಗೆ ಬಂದು ಒಂದು 30ರಿಂದ 40 ಸಲ ಸ್ನಾನ ಮಾಡಿದ್ದಾಳೆ. ಆ ಗೀಳು ಸ್ಟಾರ್ಟ್ ಆಗಿದೆ, ನನಗೆಲ್ಲೋ ಏನೋ ದೊಡ್ಡ ಕಾಯಿಲೆ ಬಂದ್ಬಿಡ್ತು ಅವನ ಕಡೆಯಿಂದ ಅಂತ ಹೇಳ್ಬಿಟ್ಟು. ಅದು ದಿನನಿತ್ಯ ಅದು ಹೋಗ್ತಾನೆ ಇಲ್ಲ ಅವಳಿಗೆ. ಎಷ್ಟು ಸಲ ಕೈ ವಾಶ್ ಮಾಡ್ತಾಳೆ, ತೊಳಿತಾಳೆ, ಎಲ್ಲ ಮಾಡ್ತಾಳೆ, ಆದರೂ ಅದು ಅವಳಿಗೆ ಮೈಂಡಿಂದ ನನಗೇನೋ
ಗಲೀಜು ಹತ್ತಿಬಿಟ್ಟಿದೆ ಅನ್ನೋದು, ಅಬ್ಸೆಷನ್ ಹೋಗ್ತಾ ಇಲ್ಲ. ಹಾಗಾಗಿ ದಿನನಿತ್ಯ ಬರೀ ಕೈ ತೊಳೆಯೋದು, ಸ್ನಾನ ಮಾಡೋದು, ಬಟ್ಟೆ ಚೇಂಜ್ ಮಾಡೋದು, ಇದೇ ಅಬ್ಸೆಷನ್ ಕಂಪಲ್ಸಿವ್ ಡಿಸಾರ್ಡರ್ ಅವಳಿಗೆ ಮನೆ ಮಾಡಿಬಿಟ್ಟಿರುತ್ತೆ. ಸೊ ಈ ರೀತಿಯಾದ ಹತ್ತಲವಾರು, ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ತುಂಬ ವರ್ಷಗಳಿಂದ ಲ್ಯಾಬಲ್ಲಿ ಕೆಲಸ ಮಾಡ್ಕೊಂಡಿದ್ದವ್ರು ಪಾಪ, ಯಾವುದೋ ಒಂದು HIV ಪೇಷಂಟ್ ಬಂದಿದೆ, HIV ಪಾಸಿಟಿವ್ ಬಂದಿದೆ ಪೇಷಂಟು. ತುಂಬ ಸುಂದರವಾಗಿ ಲ್ಯಾಬ್ರೇಟ್ರಿ ಟೆಸ್ಟ್ಗಳನ್ನ ಮಾಡುವಂಥ ಒಂದು ವ್ಯಕ್ತಿ ಜಸ್ಟ್ ನಾನು HIV ಬ್ಲಡ್ ಡ್ರಾ ಮಾಡಿದ್ದೀನಿ, ನನಗೆ HIV ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಪದೇ 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 ಬ್ಲಡ್ ಟೆಸ್ಟ್ ಮಾಡಿಸುವಂಥದ್ದು, HIV ಪರೀಕ್ಷೆ ಮಾಡಿಸುವಂಥದ್ದು, ಪದೇ 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 ಕೈ ತೊಳೆಯುವಂಥದ್ದು, ಪದೇ ಪದೇ ಸ್ನಾನ ಮಾಡುವಂಥದ್ದು, ನನಗೆಲ್ಲೋ ಏನೋ ಆಗ್ಬಿಟ್ಟಿದೆ, ನಾನು ಲ್ಯಾಬಿಗೂ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ ಇನ್ಮೇಲೆ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಕೂತ್ಕೊಳ್ಳುವಂಥದ್ದು. ಈ ರೀತಿಯಾದ ಸಮಸ್ಯೆಗಳು ಹಲವಾರು ಕಾರಣಗಳಿಂದ ಹಲವಾರು ರೀತಿಯಲ್ಲಿ ಹೊರಗಡೆ ಬರುವಂಥದ್ದಕ್ಕೆ ನಾವು ಅಬ್ಸೆಷನ್ ಅಂತ ಕರಿತೀವಿ, ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಕರಿತೀವಿ. ನಾನು ಆಗಲೇ ಹೇಳ್ದಂಗೆ ಸರಿಯಾದ ರೀತಿ ಚಿಕಿತ್ಸೆ ಇದ್ದೇ ಇದೆ. ಯಾರೂ ಹೆದರ್ಕೊಳೋದು ಬೇಡ, ಬೇಜಾರು ಮಾಡ್ಕೊಳೋದು ಬೇಡ.